ಗಂಡ ಹೆಂಡತಿ ಮತ್ತು ಅವರ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅಲ್ಲಿ ಯಾವುದೋ ಒಂದು ಸಣ್ಣ ಮಿಸ್ಟೇಕಿಂದ, ಹೆಂಡತಿಯ ಸಣ್ಣ ಮಿಸ್ಟೇಕಿಂದ ಗಂಡ ಸಿಕ್ಕಾಪಟ್ಟೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹೆಂಡತಿಗೆ. ನೀ ಸತ್ತೋಗು, ಯಾಕೆ ಬದುಕಿದೀಯ ನೀನು, ಹಂಗೆ ಹಿಂಗೆ ಎಲ್ಲ ಥರದಲ್ಲಿ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಲ್ಲೇ ಹತ್ರದಲ್ಲಿ ಕುಂತಿರ್ತಕ್ಕಂಥ ಒಬ್ಬ ವೃದ್ಧ ಅವನ್ನ ಕರೆದ್ಬಿಟ್ಟು ಸಮಾಧಾನವಾಗಿ ಹೇಳ್ತಾನೆ, ನಿನಗೊಂದು ಮಾತು ಕೇಳ್ತೀನಿ, ನೀನು ಸರಿಯಾದ ಆನ್ಸರ್ನ ಕೊಡಬೇಕಾಗತ್ತಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಸರಿ ಹೇಳಿ ಏನಂತ ಅಂತ ಹೇಳ್ತಾನೆ. ಅದಕ್ಕೆ ಆ ವೃದ್ಧ ಕೇಳ್ತಾನೆ, ನಿನ್ನ ಲೈಫ್ನಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ 5 ಜನರು ಯಾರಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಅಪ್ಪ ಅಮ್ಮ, ನನ್ನ ಹೆಂಡತಿ ಮತ್ತು ನನ್ನ ಇಬ್ಬರು ಮಕ್ಕಳು ಅಂತ ಹೇಳ್ತಾನೆ. 5 ಜನದಲ್ಲಿ ಯಾರು ಬೇಗ ನಿನ್ನ ಬಿಟ್ಟು ಹೋಗ್ತಾರೆ ಅನ್ನೋದನ್ನು ಹೇಳು ನೋಡೋಣ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನನ್ನ ತಂದೆ ತಾಯಿ, ಯಾಕಂದರೆ ಅವರಿಗೆ ಆಲ್ಮೋಸ್ಟ್ ತುಂಬ ಏಜ್ ಆಗಿಬಿಟ್ಟಿದೆ, ಇನ್ನೊಂದು 15 ವರ್ಷ ಅವರು ನನ್ನ ಜೊತೆ ಇರ್ಬೋದು, ಆಮೇಲೆ ನನ್ನ ಬಿಟ್ಟು ಹೋಗ್ಬೋದು ಅವರು ಅಂತ ಹೇಳ್ತಾನೆ. ಅದಕ್ಕೆ ಆ ವೃದ್ಧ ಕೇಳ್ತಾನೆ, ಮತ್ತೆ ಇನ್ನು 2 ಯಾರು ನಿನ್ನ ಬಿಟ್ಟು ಹೋಗ್ಬೋದು ಆದಷ್ಟು ಬೇಗ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ 2 ಮಕ್ಕಳು ನನ್ನಿಂದ ಬೇಗ ದೂರ ಆಗ್ಬೋದು, ಯಾಕಂದರೆ ಅವ್ರುಗಳ ಮದುವೆ ಆದಮೇಲೆ ಅವರವರ ಹೆಂಡತಿಯ ಜೊತೆಗೆ ಅವರು ಹೋಗ್ಬಿಡ್ತಾರೆ. ಅದನ್ನು ಕೇಳಿದ ಆ ವೃದ್ಧ ನಗ್ತಾ ಹೇಳ್ತಾನೆ, ಆಹಾ, ಈಗ ಗೊತ್ತಾಯ್ತಲ್ವ ನಿನಗೆ, ಕೊನೆಯಲ್ಲಿ ಉಳಿಯೋದು ನಿನ್ನ ಹೆಂಡತಿ ಮಾತ್ರ. ಅಂಥ ಒಂದು ವ್ಯಕ್ತಿಗೆ, ಅಂಥ ಒಂದು ಮಹಿಳೆಗೆ ನೀನು ಸತ್ತೋಗು ಬೇಗ ಅಂತ ಹೇಳಿ ನಿನ್ನ ಜೀವನ ಪೂರ್ತಿ ಯಾರ ಜೊತೆ ಇರಬೇಕು ಅಂದ್ಕೊಂಡಿದ್ಯಾ ನೀನು ಅಂತ ಕ್ವಶನ್ ಮಾಡ್ತಾನೆ. ನಿಜವಾಗ್ಲಲ್ವಾ, ಲೈಫಲ್ಲಿ ನಮ್ಮ ಜೊತೆ ಇರ್ತಾರಂದರೆ ಅದು ನಮ್ಮ ಹೆಂಡತಿ ಮಾತ್ರ. Download ShareChat.